ನಮ್ಮ ಕರ್ನಾಟಕದಲ್ಲಿ ಇಷ್ಟು ಚಂದದ ಒಂದು ಪ್ಲೇಸ್ ಉಂಟಂತ ನಿಮ್ಗೆ ಗೊತ್ತಿತ್ತಾ? ಇಲ್ಲಿ ನೋಡಿ, ಶಾಂತವಾಗಿ ಹರಿಯುವ ಒಂದು ನದಿ. ಆ ನದಿಯ ಮಧ್ಯದಲ್ಲಿ ಒಂದು ಚಂದದ ಬೋಟ್. ಆ ಬೋಟಿನ ಹತ್ತಿರ ಹೋಗ್ಬೇಕಾದ್ರೆ ಒಂದು ಅದ್ಭುತವಾದ ವುಡನ್ ಬ್ರಿಡ್ಜ್ ಮೂಲಕ ಹೋಗ್ಬೇಕು. ಅಲ್ಲ, ಈ ಎಂಟ್ರಿಯೇ ಇಷ್ಟು ಚಂದ ಇರುವಾಗ ಇನ್ನು ಬೋಟ್ ಎಷ್ಟು ಚಂದ ಇರ್ಬೋದು ಹೇಳಿ. ಇವತ್ತು ನಾನು ಬಂದದ್ದು ಉಡುಪಿಯ ಬ್ರಹ್ಮಾವರದ ಮಾಬುಕಳದ ಸಿತಾರಾ ಬೋಟಿಂಗ್ ಹೌಸ್ಗೆ. ಇಲ್ಲಿ ಎರಡು ಬೋಟ್ ಉಂಟು, ಒಂದು ಸಣ್ಣ ಬೋಟ್ ಮತ್ತೊಂದು ದೊಡ್ಡ ಬೋಟ್. ಫಸ್ಟಿಗೆ ನಾನು ನಿಮ್ಗೆ ಸಣ್ಣ ಬೋಟಿನ ಬಗ್ಗೆ ಹೇಳ್ತೇನೆ. ನಿಮ್ಮದೊಂದು ಸಣ್ಣ ಗ್ರೂಪ್ ಇದ್ರೆ, ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಇದ್ರೆ, ಈ ಬೋಟ್ ಅನ್ನು ನೀವು ಆಯ್ಕೆ ಮಾಡ್ಕೊಳ್ಬಹುದು. ಇದರಲ್ಲಿ ಸಾಧಾರಣ 15 ಜನ ಅಕಮೋಡೇಟ್ ಮಾಡಬಹುದು. ಇದರಲ್ಲಿ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್, ಡಿಜೆ, ಆಮೇಲೆ ಕೆರೋಕೆ ಹಾಡುದಾದ್ರೆ ಅದು ಕೂಡ ಉಂಟು. ಏರ್ ಕೂಲರ್, ವಾಶ್ರೂಮ್, ಕಿಚನ್, ಫರ್ನಿಚರ್ ಎಲ್ಲಾ ರೀತಿಯ ಸೌಲಭ್ಯಗಳು ನಿಮ್ಗೆ ಈ ಬೋಟ್ ಅಲ್ಲಿ ಸಿಗ್ತದೆ. ಇನ್ನು ನಿಮ್ಮದು ಆಫೀಸ್ ಟ್ರಿಪ್, ಟೀಚರ್ಸ್ ಪಿಕ್ನಿಕ್, ಸಮ್ಮರ್ ಕ್ಯಾಂಪ್ ಪಿಕ್ನಿಕ್ ಎಲ್ಲ ಇದ್ರೆ ನೀವು ದೊಡ್ಡ ಬೋಟ್ ಅನ್ನು ಆಯ್ಕೆ ಮಾಡ್ಕೊಳ್ಬಹುದು. ಈ ದೊಡ್ಡ ಬೋಟಿನ ಒಳಗೆ ಹೋದ ಕೂಡ್ಲೆ ನಮ್ಗೆ ಕಂಡದ್ದು ಸಾಧಾರಣ ಒಂದು 60 ಜನ ಕುತ್ಕೊಳ್ಬಹುದಾದಂತಹ ಒಂದು ದೊಡ್ಡ ಹಾಲ್. ಇಲ್ಲಿ ಕುರ್ಚಿ, ಮೇಜು, ಸೋಫಾ ಎಲ್ಲ ಉಂಟು. ಇಲ್ಲಿ ಒಂದು ಚಂದದ ಫ್ಲೋರಲ್ ಡೆಕೋರೇಷನ್ ಕೂಡ ಮಾಡಿದ್ರು. ನಾವು ಫಸ್ಟಿಗೆ ಫೋಟೋ ಶೂಟ್ ಎಲ್ಲ ಮಾಡಿದ್ವಿ. ನಮ್ಗೆ ಆಶ್ಚರ್ಯ ಆದದ್ದು ಅಂತಂದ್ರೆ, ಈ ಬೋಟಲ್ಲಿ ರೈನ್ ಡ್ಯಾನ್ಸ್ ಕೂಡ ಉಂಟು ಅಂತ ಹೇಳಿದ್ರು. ನಾವು ಮೊದಲೇ ಡ್ಯಾನ್ಸ್ ಪ್ರೇಮಿಗಳು, ಇವ್ರ ಹತ್ರ ಮ್ಯೂಸಿಕ್ ಹಾಕಿಸಿ ಸರಿ ಡ್ಯಾನ್ಸ್ ಮಾಡಿದ್ವಿ. ನಮ್ಗೆ ಇಲ್ಲಿ ಮಂಗಳೂರು, ಉಡುಪಿ ಅವರಿಗೆ ಪಿಲಿ ಡ್ಯಾನ್ಸ್ ಇಲ್ಲದಿದ್ರೆ ಆಗ್ತದೆ ಹೇಳಿ. ಕೊನೆಗೆ ಪಿಲಿ ಡ್ಯಾನ್ಸ್ ಇದು ಮ್ಯೂಸಿಕ್ ಹಾಕಿ ಕೂಡ ಸರಿ ಡ್ಯಾನ್ಸ್ ಮಾಡಿದ್ವಿ. ಇವರ ಮ್ಯೂಸಿಕ್ ಸಿಸ್ಟಮ್ ಮಾತ್ರ ಟಾಪ್ ಉಂಟು. ಆ ಡಿಜೆ ಡಗ ಡಗ ಅಂತ ಶಬ್ದ ಮಾಡುವಾಗ ಉಂಟಲ್ಲ, ಎಂತ ಡ್ಯಾನ್ಸ್ ಬರದವರಿಗೂ ಕೂಡ ಡ್ಯಾನ್ಸ್ ಮಾಡುವ ಅಂತ ಅನಿಸ್ಬೇಕು, ಅಷ್ಟು ಒಳ್ಳೇದುಂಟು. ಕೊನೆಗೆ ಒಂದು ರೊಮ್ಯಾಂಟಿಕ್ ಮ್ಯೂಸಿಕ್ ಬಂತು. ಆ ರೊಮ್ಯಾಂಟಿಕ್ ಮ್ಯೂಸಿಕ್ ಬಂದಾಗ ನಾವೊಂದು ಕಪಲ್ ಡ್ಯಾನ್ಸ್ ಕೂಡ ಮಾಡಿದ್ವಿ. ಇಲ್ಲಿ ಚೇಂಜಿಂಗ್ ರೂಮ್, ವಾಶ್ರೂಮ್, ಕಿಚನ್ ಎಲ್ಲ ಉಂಟು. ಇಲ್ಲಿನ ಭಯಂಕರ ಸೆಕೆಗೆ ನಿಮ್ಗೆ ಏರ್ ಕೂಲರ್ ಮತ್ತು ಫ್ರಿಡ್ಜಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇನ್ನು ಸೇಫ್ಟಿ ಉಂಟಾ ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಇದ್ರೆ, ಸೇಫ್ಟಿಗೆ ಇವರು ತುಂಬಾ ಪ್ರಾಶಸ್ತ್ಯ ಕೊಡ್ತಾರೆ. ಲೈಫ್ ಜಾಕೆಟ್ ಕೂಡ ಕೊಡ್ತಾರೆ. ಇನ್ನು ಮೇಲೆ ಹತ್ತಿ ಹೋದ್ರೆ ಎಷ್ಟು ದೊಡ್ಡ ಜಾಗ ನೋಡಿ. ಇಲ್ಲಿಂದ ನಿಮ್ಗೆ ಸನ್ಸೆಟ್ ವ್ಯೂ ಅಂತೂ ಭಾರಿ ಚಂದ ಕಾಣ್ತದೆ. ಇಷ್ಟೆಲ್ಲ ಇರುವಾಗ ರೇಟ್ ಇಷ್ಟಿರ್ಬಹುದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ನೀವು ಎಷ್ಟು ಜನ ಬರ್ತೀರಿ, ಯಾವ ಪ್ಯಾಕೇಜ್ ತಗೊಳ್ತೀರಿ ಅಂದ್ರೆ ಸನ್ರೈಸ್ ಪ್ಯಾಕೇಜ್, ಸನ್ಸೆಟ್ ಪ್ಯಾಕೇಜ್, ವಿತ್ ಆರ್ ವಿದೌಟ್ ಫುಡ್, ಇದ್ರ ಮೇಲೆ ನಿಮ್ಮ ರೇಟ್ ಡಿಪೆಂಡ್ ಆಗ್ತದೆ. ಹಾಗಾಗಿ ನಾನ್ ನಿಮ್ಗೆ ಎಕ್ಸಾಕ್ಟ್ ರೇಟ್ ಹೇಳಲಿಕ್ಕೆ ಆಗುದಿಲ್ಲ. ನಿಮ್ಗೆ ಎಕ್ಸಾಕ್ಟ್ ರೇಟ್ ಅನ್ನು ತಿಳ್ಕೊಳ್ಬೇಕು ಅಂತಾದ್ರೆ ಸ್ಕ್ರೀನ್ ಅಲ್ಲಿ ಇವರ ನಂಬರ್ ಅನ್ನು ನಾನು ಹಾಕಿರ್ತೇನೆ, ಅವರಿಗೆ ನೀವು ಕಾಲ್ ಮಾಡಬಹುದು. ಓನರ್ ತುಂಬಾ ಫ್ರೆಂಡ್ಲಿ ಇದ್ದಾರೆ. ಸ್ವತಃ ತಮ್ಮ ಮನೆಯವರ ಹಾಗೆ ಗೆಸ್ಟ್ ಗಳ ಕೇರ್ ತಗೊಳ್ತಾರೆ. ಅಷ್ಟೇ ಯಾಕೆ, ಇವರೊಂದು ಅದ್ಭುತ ಸಿಂಗರ್ ಕೂಡ. ಅವರು ಹಾಡನ್ನು ಹಾಡುವುದರ ಮೂಲಕ ನಿಮ್ಗೆ ಮನರಂಜಿಸ್ತಾರೆ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ಕಸಿನ್ಸ್ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಿದ್ರೆ, ಪಿಕ್ನಿಕ್ ಮಾಡಲಿಕ್ಕೆ, ಬರ್ಡೇ ಪಾರ್ಟಿ ಮಾಡಲಿಕ್ಕೆ ಹೇಳಿ ಮಾಡಿಸಿದ ಜಾಗ. ನಿಮಗೆ ಯಾವ ರೀತಿಯ ಫುಡ್ ಬೇಕು ಅದನ್ನು ಕೂಡ ಇವರು ಅರೇಂಜ್ ಮಾಡಿ ಕೊಡ್ತಾರೆ. ನೀವು ಉಡುಪಿಯವರಾದ್ರೆ ಇಲ್ಲಿಗೆ ಭೇಟಿ ನೀಡಿ. ನೀವು ಉಡುಪಿ ಅಲ್ಲ ಬೇರೆ ಜಿಲ್ಲೆಯವರಾದ್ರೆ ನೀವು ಉಡುಪಿಗೆ ಬಂದಾಗ ಈ ಒಂದು ಸ್ಥಳವನ್ನು ಖಂಡಿತ ಮಿಸ್ ಮಾಡಬೇಡಿ. ಇಲ್ಲಿ ಬಂದ್ರೆ ನಿಮ್ಗೆ ಒಳ್ಳೆಯ ಒಂದು ಬೋಟ್ ನ ಎಕ್ಸ್ಪೀರಿಯನ್ಸ್ ಅನ್ನು ನೀವು ಪಡ್ಕೊಂಡು ಹೋಗ್ಬಹುದು. ರೇಟ್ ಕೂಡ ಜಾಸ್ತಿ ಇಲ್ಲ. ನಿಮ್ಮದು ಬಜೆಟ್ ಟೂರ್ ಆದ್ರೆ ಈ ಒಂದು ಬೋಟ್ ನಿಮ್ಗೆ ಬೆಸ್ಟ್ ಸೂಟ್ ಆಗ್ತದೆ. ಹೆಚ್ಚಿನ ಡೀಟೇಲ್ಸ್ ಬೇಕಾದ್ರೆ ಈ ಒಂದು ನಂಬರಿಗೆ ಕಾಲ್ ಮಾಡಿ. ಥ್ಯಾಂಕ್ ಯು.